ದೇವಸ್ಥಾನಕ್ಕೆ ಬರ್ತೇವೆ, ಬಂದು ನಾವು ದೇವರಿಗೆ ನಮಸ್ಕಾರವನ್ನು ಮಾಡ್ತೇವೆ. ಮಾಡುವ ಉದ್ದೇಶ ಅದರ ಮೂಲಕ ನಮಗೆ ಯಾವ ಚಿಂತನೆ ನಮ್ಮ ಮನಸ್ಸಿನಲ್ಲಿ ಬರಬೇಕು ಅಂತ ಶಾಸ್ತ್ರ ಹೇಳ್ತೇನೆ. ನಾವು ದೇವರಿಗೆ ನಮಸ್ಕಾರವನ್ನು ಮಾಡ್ತೇವೆ, ಬಂದು ನಾವು ಎರಡು ಕೈಯನ್ನು ಕೀಲಿಗೆ ನಮಸ್ಕಾರವನ್ನು ಮಾಡ್ತೇವೆ. ನಮ್ಮ ದೇಹವನ್ನು ನಾವು ದೇವರಿಗೆ ಭಾವಿಸ್ತೇವೆ. ಮನಸ್ಸು ದೇಹ ಎರಡೂ ಕೂಡ ದೇವರಿಗೆ ಭಾಗಬೇಕು. ಅದರಲ್ಲಿ ಯಾವ ಭಾವನೆ ನಮ್ಮಲ್ಲಿ ಬೇಕು ಅಂತ ಹೇಳಿದ್ರೆ, ನಮ್ಮ ಇಡೀ ಜೀವನದಲ್ಲಿ ನಮಗೆ ಭಗವಂತ ದೇವರು ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿರ್ತಾರೆ. ನಾವು ನಮಗಿಂತ ಎಷ್ಟೋ ಕಷ್ಟದಲ್ಲಿ ಒಂದು ಎಷ್ಟೋ ಜನ, ಆದರೆ ನಾವು ಸ್ವಲ್ಪ ಬೆಟರ್ ಆಗುತ್ತೆ. ಅದರಿಂದ ಆ ದೇವರ ಅನುಗ್ರಹ ನಮಗೆ ಎಲ್ಲರಿಗೂ ಆಗುತ್ತೆ. ಅದರಿಂದ ನಾವು ದೇವರಿಗೆ ನಮ್ಮದೇನೂ ಇಲ್ಲ, ಎಲ್ಲವೂ ಕೂಡ ನಿಮ್ಮದೇ ಅನುಗ್ರಹ ಆ ದೃಷ್ಟಿಯಲ್ಲಿ ನಮ್ಮ ಜೀವನದಲ್ಲಿ ಅರ್ಪಣೆ ಮಾಡ್ತೇವೆ ಅಂತ ಹೇಳಿ, ನನ್ನದೇನಿಲ್ಲ ಇದು ನಿಮ್ಮದೇ ಎನ್ನುವಂತಹ ಭಾವನೆಯಲ್ಲಿ ನಾವು ದೇವರಿಗೆ ಕಾಣಬೇಕು. ನಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಇಲ್ಲದೆ ನಾವು ನಮಸ್ಕಾರ ಮಾಡಿದ್ರು ನಮಸ್ಕಾರವೇ ಇಲ್ಲ. ನಮಸ್ಕಾರ ಅಂತ ಹೇಳಿದ್ರೆ ನನ್ನದಲ್ಲ ಯಾವುದು ಅಂತ ಹೇಳಿ ಹೇಳುವಂಥದ್ದು ನಮಸ್ಕಾರ. ಅದರಿಂದ ನಮ್ಮ ಅಹಂಕಾರವನ್ನು ನಿಲ್ಲಿಸಿ ದೇವರಲ್ಲಿ ಶರಣಾಗುವುದನ್ನು ನಮಸ್ಕಾರ ಅಂತ ಹೇಳಿ ಹೇಳ್ತಾರೆ. ಅದರಿಂದ ಆ ಭಾವನೆಯಿಂದ ನಾವು ನಮಸ್ಕಾರವನ್ನು ಮಾಡಿದಾಗ ನಮ್ಮ ದೇವರಿಗೆ ಸಲ್ಲುತ್ತದೆ. ಮತ್ತೆ ನಮಸ್ಕಾರ ಮಾಡಿದರೆ ಯಾವ ರೀತಿ ಮಾಡಬೇಕು ಅಂತ ನಾವು ನಮ್ಮ ದೇಹ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಆಗ ನಾವು ಕೇವಲ ಅಥವಾ ಕೇವಲ ಸಂಚಾರದಲ್ಲಿ ನಮಸ್ಕಾರ ಮಾಡುವಂಥದ್ದು ಸರಿ. ನಮ್ಮ ದೇಹ ಸಮರ್ಥವಾಗಿತ್ತು ಅಂತ ಹೇಳಿದ್ರೆ ಅಷ್ಟಾಂಗದಲ್ಲಿ ನಮಸ್ಕಾರ ಮಾಡಬೇಕು ಅಂತ ಶಾಸ್ತ್ರ ತಿಳಿಸುತ್ತದೆ. ಹೇಗೆಂದರೆ ಅಷ್ಟಾಂಗದಲ್ಲಿ ನಾವು ದೇವರಿಗೆ ನಮಸ್ಕಾರ ಮಾಡಬೇಕು. ಹಾಗೆ ಪುರುಷರು ಅಷ್ಟಾಂಗದಲ್ಲಿ ನಮಸ್ಕಾರ ಮಾಡಬೇಕು, ಮಹಿಳೆಯರು ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು. ಅಷ್ಟಾಂಗ ಅಂತಂದರೆ ಯಾವುದು ಅಂತ ಉದಸ ಅಂತಂದರೆ ಎದೆ, ಮತ್ತೆ ಶಿರಸ ಅಂದರೆ ದೃಷ್ಟಿಯ ಕಣ್ಣು, ಮನಸ್ಸು ವಜಸ ಮಾತು, ಆಮೇಲೆ ಪದ್ಯ ಎರಡು ಕಾಲುಗಳು, ಆಮೇಲೆ ಕರಾಭ್ಯ ಎರಡು ಕೈಗಳು, ಇದಿಷ್ಟನ್ನು ಸೇರಿಸಿ ದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ಇದರಲ್ಲಿ ಕಾಲು, ಕೈ, ಎದೆ ಇದಿಷ್ಟು ನಮಗೆ ಗೊತ್ತಾಗ್ತದೆ. ಮತ್ತೆ ಶಿರಸ್ಸು, ಆದರೆ ಒಂದು ದೃಷ್ಟಿ, ಕಣ್ಣು ಮತ್ತು ಮಾತು, ಮನಸ್ಸು ಮೂರು ಮತ್ತೆ ಇಷ್ಟ. ಅಂದರೆ ನಾವು ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಬೇರೆ ಯಾವುದೋ ಚಿಂತನೆ ಇರಬಾರ್ದು. ನಮ್ಮ ಮನಸ್ಸಿನಲ್ಲಿ ದೇವರ ಚಿಂತನೆ ಇರಬೇಕು. ದೇವರು ದೊಡ್ಡವನು ನಮ್ಮ ಭಾವನೆಯಿಂದ ನಮಸ್ಕಾರ ಮಾಡಬೇಕು. ಮತ್ತೆ ನಮ್ಮ ಮಾತು, ನಮ್ಮ ಬಾಯಿಯಲ್ಲಿ ಸುಮ್ಮನೆ ಬಾಯಿ ಮುಚ್ಚಿ ನಮಸ್ಕಾರ ಮಾಡಬೇಕು. ಬಾಯಿಯಲ್ಲಿ ದೇವರ ಸ್ತೋತ್ರವನ್ನು ಬರ್ತಾ ಇರಬೇಕು. ಹಾಗೆ ಸ್ತೋತ್ರವನ್ನು ಹೇಳ್ತಾ ಮನಸ್ಸಿನಲ್ಲಿ ಅದರ ಚಿಂತನೆ ಮಾಡ್ತಾ, ಮತ್ತೆ ದೃಷ್ಟಿಯಲ್ಲಿ ನಾವು ನಮಸ್ಕಾರ ಮಾಡಬೇಕಾದ್ರೆ ದೇವರನ್ನು ನೋಡಿ, ದೇವರ ಪ್ರತೀಕವನ್ನು ನೋಡಿ ಆಮೇಲೆ ನಾವು ನಮಸ್ಕಾರವನ್ನು ಮಾಡಬೇಕು. ಅದರ ಮನಸ್ಸಿನಲ್ಲಿ ತಂದುಕೊಂಡು ದೇವರ ಚಿಂತನೆಯನ್ನು ನಾವು ಮಾಡಿದಾಗ ಇದು ಅಷ್ಟಾಂಗ ಅನಿಸಿಕೊಳ್ಳುತ್ತದೆ. ಈ ಅಷ್ಟಾಂಗಗಳಿಂದ ನಾವು ದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ಮಹಿಳೆಯರು ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು. ಬರ್ಗ, ಕಾಲುಗಳು, ಕೈಗಳು ಮತ್ತು ಶಿರಸ್ಸು, ಮತ್ತೆ ಮನಸ್ಸು, ಮಾತು, ದೃಷ್ಟಿ, ಇದರಿಂದ ದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ಹೀಗೆ ಮಾಡಿದಾಗ ಆ ನಮಸ್ಕಾರ ಅನ್ನುವಂಥದ್ದು ಅದು ಪರಿಪೂರ್ಣವಾಗಿ ದೇವರಿಗೆ ಸಿಗುತ್ತದೆ. ಅದರಿಂದ ನಾವು ದೇವಸ್ಥಾನಕ್ಕೆ ಬಂದಾಗ ದೇವರಿಗೆ ನಮಸ್ಕಾರ ಮಾಡುವಾಗ ಈ ರೀತಿಯಾಗಿ ಮಾಡಿದಾಗ ಆ ದೇವರ ಅನುಗ್ರಹ ನಮಗೆ ಆಗ್ತದೆ. ದೇವರ ಭಾವನೆ ನಮಗೆ ಜಾಗೃತವಾಗಿದೆ. ಅದರಿಂದ ದೇವರಿಗೆ ಮಾತ್ರ ಅಂತಲ್ಲ, ನಮ್ಮ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ನಾವೆಲ್ಲ ಗೌರವವನ್ನು ಕೊಟ್ಟರೆ ಅವರೆಲ್ಲರಿಗೂ ಕೂಡ ನಮಸ್ಕಾರ ಮಾಡಬೇಕಾದ್ರೆ ಈ ಭಾವನೆಯಲ್ಲೇ ನಮಸ್ಕಾರ ಮಾಡಬೇಕು. ಆ ದೇವರ ಅನುಗ್ರಹದಿಂದ ನಾವು ಬದುಕಿದ್ದೇವೆ. ಅನುಗ್ರಹ ನಮಸ್ಕಾರ